ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸೂಪರಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈಗ ಬೇಸಿಗೆಗಾಲ ರಜೆ ನಡೀತಾ ಇದೆ ಅಲ್ವಾ, ಸೊ ಮಕ್ಕಳು ಸಂಜೆ ಆಗ್ತಿದ್ದಾಗ ಏನಾದರೂ ಸ್ನ್ಯಾಕ್ಸ್ ಮಾಡುವಂಥ ಡಿಮಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಾವು ಕ್ವಿಕ್ಕಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೆಸಿಪಿ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇದು ಪೊಟ್ಯಾಟೊ ಬ್ರೆಡ್ ಬಾಲ್ಸ್ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಇದು ಕ್ವಿಕ್ಕಾಗಿ ನಾವು ಮಾಡಿದರೆ ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದರ ಟೇಸ್ಟು. ಈಸಿಯಾಗಿ ಪಟ್ಟಂತ ಒಂದು 5 to 10 ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಬೋದು. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಿಮಗೆ, ಅದೇ ಥರ ಇರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ, ನೋಡ್ತಿರ್ಬೋದು ನೀವಿಲ್ಲಿ. ಅದೇ ಥರ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಅಷ್ಟು ಸಖತ್ತಾಗಿರುವಂಥದ್ದನ್ನು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಅಂತ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ತಿಂತಾ ಇದ್ದರೆ ಪ್ಲೇಟ್ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಸೊ ಈ ಪೊಟ್ಯಾಟೊ ಬ್ರೆಡ್ ಬಾಲ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಆಗಿದೆ ರೆಸಿಪಿ, ಸೊ ಒಮ್ಮೆ ಟ್ರೈ ಮಾಡಿ. ನೋಡಿ, ಇಲ್ಲಿ ಮೊದಲಿಗೆ ನಾನು ಒಂದು ಪ್ಲೇಟಲ್ಲಿ ಇದನ್ನು ತೊಗೊಂಡಿದ್ದೀನಿ, ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಬ್ರೆಡ್ನ ಎರಡು ಕಡೆಯೂ ಒದ್ದೆ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ಅದರಲ್ಲಿರೋ ಎಕ್ಸೆಸ್ ವಾಟರ್ನೆಲ್ಲ ತಕ್ಕೊಂಡು ಬಿಡಬೇಕು. ತುಂಬ ಹೊತ್ತಿಡಬಾರ್ದು, ಅದಕ್ಕೆ ಇದಾಗುತ್ತೆ, ಪಿಚ್ಚೆ ಮುದ್ದೆ ಆಗುತ್ತೆ. ಸೊ ಕ್ವಿಕ್ಕಾಗಿ ತೆಗೆದು ಅದನ್ನೇನು ಮಾಡಬೇಕು, ಕೈಯಲ್ಲಿ ನೀವು ಪ್ರೆಸ್ ಮಾಡಿ ನೀರಿನ ಅಂಶ ಎಲ್ಲ ತಕ್ಕೊಳ್ಬೇಕು ನೀಟಾಗಿ. ಅದರದ್ದು ಸ್ವಲ್ಪ ನೀರು ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ, ತುಂಬ ನೀರು ಇಟ್ಕೊಳ್ಬೇಡಿ ಪ್ಲೇಟಲ್ಲಿ. ಇದೇ ಥರ ಎಲ್ಲ ಬ್ರೆಡ್ ಸ್ಲೈಸಸ್ಸನ್ನು ನೀವು ಮಾಡ್ಕೊಳ್ಬೇಕು. ಇಲ್ಲಿ ಒಂದು ದೊಡ್ಡ ಪೊಟ್ಯಾಟೊನ ನಾನು ಬೇಯಿಸಿ ತಿರ್ದಿಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು. ಟೇಸ್ಟ್ ಇದು ಪೊಟ್ಯಾಟೊ ಹಾಕಿರೋದ್ರಿಂದ ಇದು ಬರುತ್ತೆ, ಸ್ಟಿಕ್ಕಿನೆಸ್ಸು ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ನೋಡಿ, ಇಲ್ಲಿಂದ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಿ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು, 1 ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ರವೆ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿರೋಟಿ ರವೆ ಯೂಸ್ ಮಾಡಿದ್ದೀನಿ. ಉಪ್ಪೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು. ಇದನ್ನು ನೀವು ಎಲ್ಲದು ಅದರೊಳಗಿರೋ ಮಸಾಲೆಗಳೆಲ್ಲ ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ಬ್ಲೆಂಡ್ ಆಗೋ ಥರ ಏನು ಮಾಡ್ಕೊಳ್ಬೇಕು, ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆಗೆ ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ 1 ಸ್ಪೂನ್ ಹಾಕೋಷ್ಟು ಅಕ್ಕಿ ಹಿಟ್ಟು, ಕ್ರಿಸ್ಪಿನೆಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕಿ ನೀಟಾಗಿ ಇದನ್ನು ನೀವು ಕೈಯಲ್ಲೇ ಇದು ಮಾಡ್ಕೊಳ್ಳಿ. ಅವಾಗ ಎಲ್ಲ ಕಡೆಯೂ ನೀಟಾಗಿ ಏನಾಗುತ್ತೆ, ಹಿಟ್ಟೆಲ್ಲ ಇಲ್ಲಾಂದ್ರೆ ಒಂದು ಕಡೆ ಹಿಟ್ಟು ಉಳ್ಕೊಂಡು ಒಂದು ಕಡೆ ಇದಾಗುತ್ತೆ. ಲಾಸ್ಟಿಗೆ ನೋಡಿ 1 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡು ಇದಕ್ಕೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೀರೇನು ಹಾಕೋದು ಬೇಡ, ಇಷ್ಟು ಇದ್ದರೆ ಸಾಕಾಗುತ್ತೆ. ತುಂಬ ನೀರು ಹಾಕಿದ್ದೆಲ್ಲ ಪಿಚ್ಚ ಆಗುತ್ತೆ. ನೋಡಿ, ಇಲ್ಲಿ ಈ ಥರ ಕೈಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈ ಥರ ಬಾಲ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಬ್ರೆಡ್ ಕ್ರಮ್ಸಲ್ಲಿ ನಾನೇನು ಮಾಡ್ತಿದ್ದೀನಿ, ಇದನ್ನು ರೋಲ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ಥರ ನೀವು ಎಲ್ಲ ಇದನ್ನು ಹಿಟ್ಟನ್ನು ಏನು ಮಾಡಬೇಕು, ಸಣ್ಣ ಸಣ್ಣ ಉಂಡೆ, ತುಂಬ ದೊಡ್ಡದು ಸಹ ಬೇಡ, ಇದು ಕರೆಕ್ಟಾಗಿದೆ. ಈ ಥರ ಬಾಲ್ಸ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸಲ್ಲಿ ನೀವೇನು ಮಾಡಬೇಕು, ಅದನ್ನೆಲ್ಲ ರೋಲನ್ನು ಮಾಡಿಕೊಂಡು ಫುಲ್ ಅದನ್ನು ಇದರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಆಗುತ್ತೆ. ಎಲ್ಲದನ್ನು ಫಸ್ಟಿಗೆ ಮಾಡಿ ಇಟ್ಕೊಂಡ್ಬಿಡಿ, ಒಂದೊಂದೇ ಮಾಡೋದು ಬೇಡ, ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಕಾಸ್ತಿದ್ದೀವಲ್ಲ. ಇಲ್ಲಿ ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ಇದರಲ್ಲಿ ರೋಲ್ ಮಾಡಿ ಇಟ್ಕೊತ ಬಾಲ್ಸನ್ನೆಲ್ಲ ಎಣ್ಣೆಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಕಾದ ತಕ್ಷಣವೇ ಹಾಕಿ, ಫಸ್ಟೇ ಹಾಕಬೇಡಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಹಾಕಿದ ತಕ್ಷಣ ಮಗ್ಚಬೇಡಿ, ಅದು ಇದಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ಹಾಗಾಗಿ 1-2 ನಿಮಿಷ ಆಗುವಾಗ ಅದು ಗಟ್ಟಿ ಆಗುತ್ತೆ, ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ಇದು ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆಯೂ ಬ್ರೌನಿಷ್ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೆನಪಿರಲಿ, ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೋಡಿ, ಇಲ್ಲಿ ಈ ಥರ ಚೆನ್ನಾಗಿ ಅದನ್ನು ಎಲ್ಲ ಕಡೆಯೂ ಇದು ಮಾಡಿಕೊಂಡು ಎಲ್ಲ ಕಡೆಯೂ ಅದು ಕಲರ್ ಚೇಂಜ್ ಆಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಆ ಥರ ನೀವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಇಷ್ಟು ನೋಡ್ತಾ ಇರ್ಬೋದು ನೀವಿಲ್ಲಿ, ಸಖತ್ತಾಗಿದೆ. ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಸಾಕು. ಇದನ್ನು ನಾವೀಗ ಟಿಶ್ಯೂ ಪೇಪರ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಕ್ಸಸ್ ಆಯಿಲ್ ಇದ್ದರೆ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದ್ರ ಮಾತ್ರ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಯಿತು. ಅವ್ರ ರಿಯಾಕ್ಷನನ್ನು ನಾನು ವೀಡಿಯೋ ಎಂಡಲ್ಲಿ ಹಾಕಿದ್ದೀನಿ. ನಿಮಗೂ ಇದು ಲೈಕ್ ಆದರೆ ನನ್ನ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದನ್ನು ಸೇವ್ ಮಾಡಿಕೊಂಡು ರೆಸಿಪಿನ ಖಂಡಿತ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ವೀಡಿಯೋನ ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.